ಇವಾಗ ನಾವು ಲಾಕ್ ಡೌನ್ ಅಲ್ಲಿ ಇದೀವಿ. ಸೊ ಎಲ್ರು ಮನೇಲೆ ಏನ್ ಸಿಂಪಲ್ ಆಗಿ ಮಾಡಬಹುದು ಅಂತ ಅಂದ್ಬಿಟ್ಟು ಒಂದು ಯೂನಿಕ್ ಆಗಿ ರೆಸಿಪೀಸ್ ತೋರ್ಸೋಣ ಅಂತ ಅಂದ್ಬಿಟ್ಟು ಒಂದು ಟ್ರೈ ಇದು. So guys, the bread chilli is ready. So first bite. So hello guys, welcome to Dinesh Perspective. ಇವತ್ತು ವಿಡಿಯೋದಲ್ಲಿ ನಾವೇನ್ ನೋಡ್ತಿದೀವಿ ಅಂತ ಹೇಳಿದ್ರೆ ಇನ್ನೊಂದು ಕುಕಿಂಗ್ ವಿಡಿಯೋ. ಸೊ ರೆಸಿಪಿ ಎಲ್ಲರೂ ನೋಡ್ತಿರ್ತೀರಾ, ಏನಪ್ಪಾ ಅಂದ್ರೆ ರೆಸಿಪಿ ವಿಡಿಯೋ ತೋರಿಸ್ತಿದ್ಯಾ ಅಂತ. ಬಟ್ ಇವಾಗ ನಾವು ಲಾಕ್ ಡೌನ್ ಅಲ್ಲಿ ಇದೀವಿ. ಸೊ ಎಲ್ರು ಮನೇಲೆ ಏನ್ ಸಿಂಪಲ್ ಆಗಿ ಮಾಡಬಹುದು ಅಂತ ಅಂದ್ಬಿಟ್ಟು ಒಂದು ಯೂನಿಕ್ ಆಗಿ ರೆಸಿಪೀಸ್ ತೋರ್ಸೋಣ ಅಂತ ಅಂದ್ಬಿಟ್ಟು ಒಂದು ಟ್ರೈ ಇದು. ಸೊ ಎಸ್, ಕಂಟಿನ್ಯೂ ಮಾಡೋಣ ವಿಡಿಯೋನ. ಇವತ್ತಿನ ಎಪಿಸೋಡ್ ಅಲ್ಲಿ ನಾವೇನ್ ನೋಡ್ತಿದೀವಿ ಅಂತ ಹೇಳಿದ್ರೆ ಬ್ರೆಡ್ ಚಿಲ್ಲಿ. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ಮ ಮುಂದೆ ಇದೆ, ನಾನು ಹೇಳ್ತೀನಿ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ನೆಲ್ಲ ಯೂಸ್ ಮಾಡ್ತೀವಿ ಅಂತ. ಸೊ ಬನ್ನಿ. ಸೊ ಫಸ್ಟ್ ನಮ್ಮ ಹತ್ರ ಬ್ರೆಡ್ ಇದೆ. ಸೊ ಬ್ರೆಡ್ ನೆಲ್ಲ ನಾವು ಕ್ಲೀನ್ ಆಗಿ ಚಿಕ್ಕ ಚಿಕ್ಕ ಪೀಸಸ್ ಎಲ್ಲ ಕಟ್ ಮಾಡಿ ಹಾಕೊಂಡಿದೀವಿ. ಸೊ ಈ ಕಡೆ ಬಂದ್ರೆ ಗರಂ ಮಸಾಲ, ಜೀರಾ, ಟರ್ಮರಿಕ್ ಪೌಡರ್, ರೆಡ್ ಚಿಲ್ಲಿ ಮತ್ತೆ ಗ್ರೀನ್ ಚಿಲ್ಲಿ, ಡ್ರೈ ರೆಡ್ ಚಿಲ್ಲಿ ಇದು, ಜಿಂಜರ್ ಗಾರ್ಲಿಕ್, ಆಯಿಲ್, ಮತ್ತೆ 2 ಸ್ಮಾಲ್ ಟೊಮೆಟೊಸ್, 2 ಬಿಗ್ ಆನಿಯನ್ಸ್, ಮತ್ತೆ ಕ್ಯಾಪ್ಸಿಕಮ್, ಮತ್ತೆ ಕೊತ್ತಂಬರಿ ಕರಿಬೇವು ಸೊಪ್ಪು, ಚಿಲ್ಲಿ ಪೌಡರ್, ಮತ್ತೆ ಸಾಲ್ಟು, ಪಿಂಕ್ ಸಾಲ್ಟು, ನೀವು ನಾರ್ಮಲ್ ಸಾಲ್ಟು ಯೂಸ್ ಮಾಡ್ಕೋಬೋದು. ಇದು ಮಸ್ಟರ್ಡ್ ಸೀಡ್ಸ್ ಆರ್ ಸಾಸಿವೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ನಮಗೆ ಬ್ರೆಡ್ ಚಿಲ್ಲಿ ಮಾಡೋದಕ್ಕೆ. ಸೊ ಗೈಸ್, ಫಸ್ಟ್ ಆಯಿಲ್ ಹೀಟ್ ಮಾಡ್ಕೊಳ್ಳಿ. ಆಯಿಲ್ ಹೀಟ್ ಆಗಿದ ತಕ್ಷಣ ಬ್ರೆಡ್ನೆಲ್ಲ ಫ್ರೈ ಮಾಡಿ ಇಟ್ಕೊಳ್ಳಿ. ಸೊ ಆಯಿಲ್ ಹೀಟ್ ಆಗಿದ ತಕ್ಷಣ ಈ ಬ್ರೆಡ್ನೆಲ್ಲ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಈ ತರ ಜಸ್ಟ್ ಲೈಟ್ ಫ್ರೈ ಮಾಡ್ಕೊಳ್ಳಿ. ಸೊ ಗೈಸ್, ಒಂದು 2 ಮಿನಿಟ್ಸ್ ಆದ್ಮೇಲೆ ಈ ತರ ಒಂದು ಫ್ರೈ ಸಿಗುತ್ತೆ. ಈ ತರ ಫ್ರೈ ಮಾಡಿದ್ರೆ ಸಾಕು. ತುಂಬಾ ರೋಸ್ಟ್ ಮಾಡಕ್ ಹೋಗ್ಬೇಡಿ, ಸುಮ್ಮನೆ ಜಸ್ಟ್ ಒಂದು 2 ಮಿನಿಟ್ಸ್ ಬಿಟ್ರೆ ನಿಮ್ಗೆ ಈ ತರ ಬಂದ್ಬಿಡುತ್ತೆ. ಸೊ ಅಷ್ಟು ಸಾಕು. ಸೊ ಇದನ್ನೆಲ್ಲ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಳೋಣ. ಸೊ ಇವಾಗ ಅದೇ ಪ್ಯಾನ್ಗೆ ಇನ್ನೊಂದ್ಸಲ ಆಯಿಲ್ ಹೀಟ್ ಮಾಡ್ಕೊಳ್ಳಿ. 2 ಸ್ಪೂನ್ ಆಫ್ ಆಯಿಲ್, ಸಾಸಿವೆ 1 ಸ್ಪೂನು, ಸೊ ಅದು ಸ್ಟ್ಯಾಟರ್ ಆಗಿದ ತಕ್ಷಣ ಜಿಂಜರ್ ಗಾರ್ಲಿಕ್ ಆ್ಯಡ್ ಮಾಡಿದ ತಕ್ಷಣ ರೆಡ್ ಚಿಲ್ಲಿ 6 ಮತ್ತೆ ಗ್ರೀನ್ ಚಿಲ್ಲಿ 4. ಇದು ಬ್ರೆಡ್ ಚಿಲ್ಲಿ ಅಲ್ವಾ, ಸೊ ಅದಕ್ಕೆ ತುಂಬ ಚಿಲ್ಲಿ ಆ್ಯಡ್ ಮಾಡ್ಕೋಬೇಕು. ಸೊ ಅವಾಗೆ ನಮಗೆ ಸ್ಪೈಸಿನೆಸ್ ಕರೆಕ್ಟ್ ಲೆವೆಲಲ್ಲಿ ಇರೋದು. ನಿಮಗೆ ಕರಿಬೇವು ಸೊಪ್ಪು ಸ್ವಲ್ಪ ಹಾಕೊಳ್ಳಿ. ಆನಿಯನ್ಸ್ ಹಾಕೊಳ್ಳೋಣ. ಸೊ ಈ ಆನಿಯನ್ಸ್ ಎಲ್ಲ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಬ್ರೌನಿಶ್ ಕಲರಲ್ಲಿ ಬರಬೇಕು ಈ ಈರುಳ್ಳಿ. ಸೊ ಇವಾಗ ಒಂಚೂರು ಸಾಲ್ಟ್ ಹಾಕೊಳ್ಳೋಣ, ಸೊ ದಟ್ ಬೇಗ ಫ್ರೈ ಆಗುತ್ತೆ. ಸೊ ಎಸ್ ಗೈಸ್, ಈ ತರ ಫ್ರೈ ಆದರೆ ಸಾಕು. ಇವಾಗ ನಾವು ಟೊಮೆಟೊಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಆನಿಯನ್ಸು ಕರೆಕ್ಟ್ ಬ್ರೌನಿಶ್ ಆಗಿ ಬಂದಿದೆ. ಟೊಮೆಟೊ ಒಂಚೂರು ಸ್ಮ್ಯಾಶ್ ಆಗೋ ತನಕ ಮಾಡ್ಕೊಳ್ಳೋಣ ಈ ತರ ಫ್ರೈ. ಸೊ ಗೈಸ್, ಈ ಸ್ಟೇಜಲ್ಲಿ ನಾನು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊತೀನಿ. ಸೊ ಟರ್ಮರಿಕ್ ಪೌಡರ್ ಒಂದು 1/2 ಸ್ಪೂನು, ಮತ್ತೆ ಗರಂ ಮಸಾಲ ಒಂದು 1/2 ಸ್ಪೂನು, 1/4 ಸ್ಪೂನು, ಚಿಲ್ಲಿ ಪೌಡರ್ 2 ಸ್ಪೂನು, ಸೊ ಗೈಸ್, ಈ ತರ ಒಂದು ಕನ್ಸಿಸ್ಟೆನ್ಸಿ ಬಂದಾಗ, ಒಂದು ಆಯಿಲ್ ಸಪ್ರೇಟ್ ಆದಾಗ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ತುಂಬ ಹೊತ್ತು ಫ್ರೈ ಆಗೋದು ಬೇಡ, ಒಂದು 2 ಮಿನಿಟ್ಸ್ ಫ್ರೈ ಆದರೆ ಸಾಕು. ಸೊ ಈ ಸ್ಟೇಜಲ್ಲಿ ಇನ್ನೂ ಒಂದು ಸ್ವಲ್ಪ ಒಂದು 1/2 ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಳ್ಳಿ.
ಸೊ ಗೈಸ್ ಈ ಕನ್ಸಿಸ್ಟೆನ್ಸಿ ಬಂದಿದೆಯಲ್ಲ, ಸೊ ಇದನ್ನ ನೀವು ಚಪಾತಿ ಆರ್ ದೋಸೆಗೆ ಕೂಡ ತಿನ್ಬೋದು, ಸೂಪರ್ ಆಗಿರುತ್ತೆ. ಸೊ ಇವಾಗ ನಾನು ಇದು ಸ್ವಲ್ಪ ಸಪ್ರೇಟ್ ಮಾಡ್ಬಿಡ್ತೀನಿ, ಸ್ವಲ್ಪ ತೆಗೆದಿಟ್ಕೊಳ್ತೀನಿ. ಬಿಕಾಸ್ ಯಾಕಂದ್ರೆ ನಾನು ಬ್ರೆಡ್ ಕ್ವಾಂಟಿಟಿ ಕಡಿಮೆ ಇರೋದಕ್ಕೆ ಸ್ವಲ್ಪ ತೆಗೆದಿಟ್ಕೊಂಡು ಆಮೇಲೆ ನಾನು ಬ್ರೆಡ್ ಎಷ್ಟಿದೆಯೋ ಅಷ್ಟು ಕ್ವಾಂಟಿಟಿಗೆ ಇದನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಬ್ರೆಡ್ ಆ್ಯಡ್ ಮಾಡ್ಕೊಳ್ತೀನಿ. ಈ ಸ್ಟೇಜ್ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಬ್ರೆಡ್ನೆಲ್ಲ ಆ್ಯಡ್ ಮಾಡ್ಕೊತೀನಿ. ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿರುವ ಒಂದು ಬ್ರೆಡ್. ಈ ಸ್ಟೇಜ್ ಬಂದಾದ್ಮೇಲೆ ಸ್ಟಾಪ್ ಮಾಡ್ಕೊಳ್ಳಿ ಸ್ಟವ್ನ. ಸೊ ಬ್ರೆಡ್ ಚಿಲ್ಲಿ ಇಸ್ ರೆಡಿ. So guys, the bread chilli is ready. So first bite ಹೋಗೋಣ the bread chilli ಜೊತೆ. Super guys, wow, ಪಾ ಒಳ್ಳೆ ಖಾರ ಖಾರ ಅನಿಸ್ತಿದೆ. ಇನ್ನೊಂದು ಬೈಟ್ ಹೋಗ್ಬಿಡ್ತೀನಿ. ಓಹೋ ಸೂಪರ್ ಗೈಸ್, ಫ್ಯಾಂಟಾಸ್ಟಿಕ್ ಟೇಸ್ಟ್. ಈ ಬ್ರೆಡ್ ಬಿಟ್ಟು ತುಂಬಾ ಸ್ಮೂತ್ ಆಗಿದೆ. ಬ್ರೆಡ್ ಅಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ. ಸೊ ಈ ಮಸಾಲಾ ಸಲ ಆಡ್ ಆದ್ಮೇಲೆ ಇನ್ನೂ ಸಾಫ್ಟ್ ಆಗ್ಬಿಟ್ಟಿದೆ, ಇನ್ನೂ ಸ್ಮೂತ್ ಆಗಿದೆ. ಸೊ ಆಯಿಲ್ ಇಟ್ಟಿದ ತಕ್ಷಣನೇ ಎಲ್ಲಾ ಫ್ಲೇವರ್ಸ್ ಒಟ್ಟಿಗೆ ಸಿಗ್ತಾ ಇದೆ. ಸೊ ಸ್ಮೂತ್ ಒಂದ್ ಕಡೆ, ಆ ಸ್ಮೂತ್ ಬ್ರೆಡ್ ನ ಬೈಟ್ ಮಾಡಿದ ತಕ್ಷಣ ಸ್ಪೈಸಿನೆಸ್ ಲೆವೆಲ್ ತುಂಬಾ ಹೈಯರ್ ಇದೆ. ಸೊ ತುಂಬಾ ಖಾರ ಬೇಕು ಅಂತಂದ್ರೆ ನೀವು ಮೆಣಸಿನಕಾಯಿ ಜಾಸ್ತಿ ಆಡ್ ಮಾಡ್ಕೊಳ್ಳಿ. ಸ್ಪೈಸಿನೆಸ್ ಕಡಿಮೆ ಬೇಕು ಅಂತಂದ್ರೆ ಆ ತರ ಚಿಲ್ಲಿ ಪೌಡರ್ ಕಡಿಮೆ ಮಾಡ್ಕೊಳ್ಳಿ, ಚಿಲ್ಲೀಸ್ ನ ಕಡಿಮೆ ಮಾಡ್ಕೊಳ್ಳಿ. ಸೊ ಇಷ್ಟೇ ಗೈಸ್. ಸೊ ಸಿಂಪಲ್ ರೆಸಿಪಿ. ಎಲ್ಲರೂ ಲಾಕ್ ಡೌನ್ ಅಲ್ಲಿ ಮನೇಲೇ ಇರ್ತೀರಾ. ಸೊ ಈ ತರ ಒಂದು ಈವ್ನಿಂಗ್ ಟೈಮ್ ಅಲ್ಲಿ ಇದು ಒಂಥರ ಬ್ರೆಡ್ ಮಂಚೂರಿಯನ್ ಅಂತಾನು ಹೇಳ್ಬೋದು. ಸೊ ಲಾಕ್ ಡೌನ್ ಅಲ್ಲಿ ಮನೇಲಿರುವ ಐಟಮ್ಸ್ ನ ನಾವು ರೆಸಿಪೀಸ್ ಆಗಿ ತರ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಒಂಥರ ಡಿಫ್ರೆಂಟ್ ಯೂನಿಕ್ ಆಗಿ ನಾವು ತಿನ್ಬೋದು. ಟೇಸ್ಟ್ ಅಂತೂ ಫ್ಯಾಂಟಾಸ್ಟಿಕ್. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಸಾಫ್ಟ್, ಸ್ಮೂತ್, ಬಟ್ ಖಾರ ನೋಡ್ಕೊಂಡು ಮಾಡಿ. ಸೊ ಅಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಟ್ಟು ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಲಾಕ್ಡೌನ್ ಟೈಮಲ್ಲಿ ಈ ತರ ಒಂದು ರೆಸಿಪಿ ಸರ್ಚ್ ಮಾಡ್ತಿರ್ತಾರೆ, ಈವ್ನಿಂಗ್ ಟೈಮಲ್ಲಿ ಒಂದು ಒಳ್ಳೆ ಡಿಶ್ ಟ್ರೈ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಸೊ ಅವ್ರ ಜೊತೆ ಈ ವಿಡಿಯೋ ಶೇರ್ ಮಾಡ್ಬಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡ್ಬಿಡಿ. ಆವಾಗ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. Until then, it's bye from me. Do what you love. Bye bye.